ಮನೆಯ ವಾತಾವರಣ ಹೇಗಿತ್ತು? ಯಾಕಂದರೆ ಅಪ್ಪ ವಾಸ್ ವೆರಿ ಪರ್ಟಿಕ್ಯುಲರ್, ನೀವು ಟೀ ಕುಡಿಯೋಂಗಿಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಕಟ್ಟುನಿಟ್ಟಿನ ನಿಯಮ ಇತ್ತು. ನಿಮ್ಮ ABVP ಪಾರ್ಟಿಸಿಪೇಷನ್, ರ್ಯಾಲೀಸ್, ಪ್ರತಿಭಟನೆ, ಇದರ ಬಗ್ಗೆ ಮನೆಯಲ್ಲಿ ಏನು ಅಭಿಪ್ರಾಯ ಇತ್ತು? ನನ್ನ ಮನೆಯಲ್ಲಿ ಅಂದರೆ ನನ್ನ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಯಾವಾಗಲೂ ಅಂದರೆ ಸುಧಾರಕರ ಇದರಲ್ಲಿದ್ದವರೇನೇ. ಅಂದರೆ ನನ್ನ ತಂದೆಯ ಸೋದರ ಮಾವ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥವ್ರು. ನನ್ನ ಅಜ್ಜಿ ನರಗುಂದದವರು, ಅಂದರೆ ನನ್ನ ತಾಯಿಯ ಅಜ್ಜಿ, ಅಂದರೆ ನನ್ನ ಮುತ್ತಜ್ಜಿ ನರಗುಂದದ ಬಾಬಾ ಸಾಹೇಬ್ ಭಾವೆ ಅಂಥೇಳಿ, ನರಗುಂದ ಬಾಬಾ ಸಾಹೇಬ್ ಅಂತಲೇ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಂಥವ್ರು. ಸೊ ಅವರ ಮನೆತನದವರು. ಅವರು ನಾವು ಚಿಕ್ಕವರಿದ್ದಾಗೆಲ್ಲ ಕತೆಗಳನ್ನೆಲ್ಲ ಹೇಳೋರು. ಅವರು ಕುದುರೆ ಮೇಲೆಲ್ಲ ಹೋಗಿದ್ರಂತೆ. ಅವ್ರು ನಮಗೆ ಹೇಳೋರು. ಅಂದರೆ ನನ್ನ ಅಜ್ಜಿಗೆ 70 ವರ್ಷ ಇದ್ದಾಗ, 70-72 ಒಟ್ಟು ಅಂದರೆ ವಯಸ್ಸಾಗಿತ್ತು, ನನಗೆ ಅಷ್ಟು ನೆನಪಿಲ್ಲ, ನಾನು ಸಣ್ಣ ವಯಸ್ಸು. ಒಂದು ಸಲ ಯಾರಿಗೂ ಊರಿಂದ ಒಂದು ಮೆಸೇಜ್ ಬರುತ್ತೆ ಅವ್ರಿಗೆ, ಅಲ್ಲಿಂದ ನರಗುಂದದಲ್ಲಿ ಅವ್ರ ರಿಲೇಟಿವ್ಸ್ ಇರ್ತಾರೆ, ತಕ್ಷಣ ಬರಬೇಕು, ಅವ್ರು ಹುಷಾರಿಲ್ಲಂತೆ, ಯಾರೂ ಇಲ್ಲ ಮನೆಯಲ್ಲಿ ಅಂತ. ಹಾಗೆ ನನ್ನ ಮುತ್ತಜ್ಜಿ ಯಾರು ಕರೆದ್ರು ಅವ್ರ ಮನೆಗೆ ತಕ್ಷಣ ಹೋಗಿ ಅವ್ರ ಮನೇಲಿದ್ದು ಸಹಾಯ ಮಾಡಿ ಇರೋ 15 ದಿನ, 1 ತಿಂಗಳು ಹಿಂಗಿರೋವಂಥವ್ರು. ಅಷ್ಟೊತ್ತಿಗೆ ಬಸ್ ಹೋಗ್ಬಿಟ್ಟಿತ್ತು. ನಮ್ಮದು ಹಳ್ಳಿ, ಅಳಗವಾಡಿಯಿಂದ ನರಗುಂದಕ್ಕೆ ಹೋಗಬೇಕು. ಸೊ ನಮ್ಮ ತಂದೆ ಏನಂದ್ರು, ನೋಡಿ ಬೇಕಾದ್ರೆ ನಿಮ್ಗೆ ಸ್ಕೂಟ್ರಲ್ಲಿ ಬಿಡ್ತೀನಿ ಅಂತ. ಅವಾಗಿಂದ ಸ್ಕೂಟರೂ ಹೊಸದೇ. ಹಾಗೆ ಅವಾಗ ನಮ್ಮ ಅಜ್ಜಿ ಅಂದರು, ಹೋಗಬೇಕು, ಹೋಗೋದಂತೂ ಭಾಳ ಮುಖ್ಯ. ನಾನು ಕುದುರೆನೇ ಹತ್ತಿದವಳು, ಕುದುರೆಗಿಂತ ಇನ್ನೇನು, ನಿಮ್ಮ ಸ್ಕೂಟ್ರ್ ಏನು ಸುಲಭ, ಬಿಡಿ ಹೋಗೋಣ ಅಂಥೇಳಿ ಹೋಗಿದ್ರು. ಅದನ್ನು ನಾವು ನೋಡಿದ್ವಿ ಹತ್ತಿರದಿಂದ. ಹೀಗಾಗಿ ನಮ್ಮನೇಲಿ ಯಾವತ್ತೂ ನಮ್ಮ ಅದೃಷ್ಟವಶಾತ್ ವ್ಯತ್ಯಾಸ ಯಾವತ್ತೂ ಮಾಡಲಿಲ್ಲ. ನನ್ನ ಅಣ್ಣನಿಗೂ, ನಮಗೂ, ನನ್ನ ಅಕ್ಕನಿಗೂ, ತಂಗಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ಅಂತೆಲ್ಲ ಯಾವತ್ತೂ ಇಲ್ಲ. ನಮಗದೆಲ್ಲ ಆ ವಿಷಯಗಳು ನಂತರ ಹೀಗೂ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ABVPಯಿಂದ ಹೊರಗಡೆ ಬಂದಾಗ. ಅಲ್ಲಿವರೆಗೆ ಇಲ್ಲ, ನಮ್ಮ ಕುಟುಂಬದಲ್ಲಿಲ್ಲ. ಅದು ಒಂದು ಅದೃಷ್ಟ. ಮತ್ತು ಎಲ್ಲರೂ ಓದಬೇಕು, ಶಿಕ್ಷಣ ಪಡಿಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋದು ಒತ್ತಾಸೆ ನಮ್ಮ ತಾಯಿ ಕಡೆಯಿಂದನೂ ಇತ್ತು, ನಮ್ಮ ತಂದೆ ಕಡೆಯಿಂದನೂ ಇತ್ತು. ತೇಜಸ್ವಿನಿ ಅವ್ರು ಏನು ಅಂದ್ಕೋತಾ ಇದ್ರು ಬಾಲ್ಯದಲ್ಲಿ ಮತ್ತು ಕಾಲೇಜಿನ ಜೀವನದಲ್ಲಿ? ಏನಿತ್ತು ಥಾಟು? ಎಜುಕೇಟೆಡ್ ಆಗಬೇಕು, ನಾನು ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತಾನ, ಅಥವಾ ಸಮಾಜ ಸೇವೆಗೆ ಹೋಗಬೇಕು, ಅಥವಾ ರೆವಲ್ಯೂಷನರಿ ಹೆಜ್ಜೆಗಳನ್ನ ಇಡಬೇಕು ಅಂತಾನೆ? ಯಾಕಂದರೆ ABVP ಸೇರಿದ ನಂತರ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ರಿ, ರ್ಯಾಲೀಸನ್ನು ನಡೆಸ್ತಾ ಇದ್ರಿ. ನಿಮ್ಮ ಫೋಕಸ್ ಯಾವ ಕಡೆ ಇತ್ತು? ನನಗೆ ಪ್ರಾರಂಭದ ನನ್ನ ಸ್ಕೂಲ್ ದಿನ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕೂಲ್ ದಿನದಲ್ಲಿ ಸ್ವಲ್ಪ ಗಣಿತ, ಸೈನ್ಸ್ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಹೀಗಾಗಿ ಶಿಕ್ಷಣದಲ್ಲಿ ನನಗೆ ಏವಿಯೇಷನ್ನು, ವೈಮಾನಿಕ ಕ್ಷೇತ್ರ, ಇದಕ್ಕೆಲ್ಲ ಹೋಗಬೇಕು ಅನ್ನೋದು ಇತ್ತು. ಏರ್ಕ್ರಾಫ್ಟ್ ಡಿಸೈನಿಂಗು, ಈ ಥರದ್ದೆಲ್ಲ ಸ್ವಲ್ಪ ತಲೆಯಲ್ಲಿತ್ತು, ಸ್ಪೇಸು ಅಂತೆಲ್ಲ. ಈ ರೆವಲ್ಯೂಷನರಿ ಥಿಂಗ್ಸ್ ಇವೆಲ್ಲ ಬಂದಿದ್ದು PUC ನಂತರ. ಒಂದು 3-4 ತಿಂಗಳು ಸಮಯ ಇತ್ತು PUC. ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇತ್ತು. ಹೀಗಾಗಿ ನಾನು, ನಮ್ಮ ತಂದೆಗೆ ಸ್ವಲ್ಪ ಡಾಕ್ಟರ್ ಆಗಲಿ ಅಂತಿತ್ತು ಮನಸ್ಸಲ್ಲಿ, ಬಟ್ ನಾನು ಬಯಾಲಜಿನೇ ತೊಗೊಳ್ಳಿಲ್ಲ. ಇನ್ನು ಮತ್ತು ಆಮೇಲೆ ಒತ್ತಾಯ ಮಾಡ್ಬೋದು ಅಂತ. ಹೀಗಾಗಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೆ. ಇಂಜಿನಿಯರಿಂಗ್ ಹೋಗೋದಕ್ಕೆ CET ಪರೀಕ್ಷೆ ಆದಮೇಲೆ ಒಂದು 3 ತಿಂಗಳ ಟೈಮ್ ಇತ್ತು, ಇನ್ನು ಮಾಡೋಕ್ಕೇನು ಇರಲಿಲ್ಲ. ಸೊ ಆವಾಗ ನಾನೊಂದಿಷ್ಟು ಪುಸ್ತಕ, ಅಜೇಯ, ಅದಮ್ಯ ಅಂತ ರೆವಲ್ಯೂಷನರೀಸ್ ಪುಸ್ತಕ ಓದಿದ್ದು. ಆಮೇಲೆ ಅವಾಗನೇ ವೀರ್ ಸಾವರ್ಕರ್ ಅವರ ಜನ್ಮಶತಮಾನೋತ್ಸವ ವರ್ಷ, ಅದು 83. ಸೊ ಅವಾಗ 1-2 ಭಾಷಣ ಕೇಳಿದ್ದೆ ಅವ್ರ ಬಗ್ಗೆ. ಸೊ ಹೀಗಾಗಿ ನನಗೆ ವಿದ್ಯಾರ್ಥಿ ಪರಿಷತ್ ಸೇರಬೇಕು ಅಂತ ಅನ್ನಿಸ್ತು. ಅಸ್ಸಾಂ ಉಳಿಸಿ ಹೋರಾಟ ನಡೀತಾ ಇತ್ತು. ಅವಾಗ ಅನಂತಕುಮಾರ್ ಅವರ ಭಾಷಣನೂ ಕೇಳಿದ್ದೆ. ಅಂದರೆ ನನ್ನ ಅಣ್ಣ ಕಲಬುರಗಿಯಲ್ಲಿದ್ದರು, ಅವರು ನಾನು ಅಸ್ಸಾಮಿಗೆ ಹೋಗಬೇಕು ಅಂತ ಒಂದು ಪತ್ರ ಬರೆದಿದ್ರು. ನಮ್ಮ ತಾಯಿ, ಏನಿದು ಅಸ್ಸಾಂ, ಅವನು ಯಾಕಲ್ಲಿ ಹೋಗ್ತಾ ಇದ್ದಾನೆ ನೋಡು ಅಂತ. ನಾನೇ ಸಾಮಾನ್ಯನವರು ಹೋದ್ಮೇಲೆ ನಾನೇ ಉತ್ತರ ತಾಯಿ ಬರೀತಾರೆ, ಅದಕ್ಕೇನಿಲ್ಲ. ಆದರೆ ಅವರು ನನಗೆ ಹೇಳೋರು, ನಾನು ಉತ್ತರ ಬರಿತಾ ಇದ್ದೆ ಪತ್ರಕ್ಕೆ ನಮ್ಮ ಅಣ್ಣನಿಗೆ. ಸೊ ರೆಗ್ಯುಲರ್ ಪ್ರತಿ ತಿಂಗಳು 1-2 ಪತ್ರ ಬರ್ತಿತ್ತು ನಮ್ಮ ಅಣ್ಣಂದು. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಾನೆ ಅಂದರು. ನನಗೂ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಲೇಜಲ್ಲಿ ಒಂದು ಪ್ಯಾಂಪ್ಲೆಟ್ ಬಂದಿತ್ತು, ಅಸ್ಸಾಂ ಉಳಿಸಿ ಹೋರಾಟದ ಬಗ್ಗೆ ವಿದ್ಯಾರ್ಥಿ ಪರಿಷತ್ತಿನವರ ಅದ್ರ ಬಗ್ಗೆ ಭಾಷಣ ಇದೆ ಅಂತ. ಅದಕ್ಕೆ ನಾನಂದೆ ನಮ್ಮ ತಾಯಿಗೆ, ನೀನು ಬಾ, ಹಿಂಗೊಂದು ಭಾಷಣ ಇದೆ ಅಂತ ಕೇಳೋಣ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅನಂತಕುಮಾರ್ ಅವರದೇ ಭಾಷಣ ಇತ್ತು. ನಾವು ಹಿಂದಿನ ಸಾಲಲ್ಲಿ, ದೊಡ್ಡ ಹಾಲ್ ಅದು, ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡು ಕೇಳಿ ಮನೆಗೆ ಬಂದೆ. ಮುಖಾಮುಖಿ ಅನಂತಕುಮಾರ್ ಅವ್ರು ನೋಡಿದ್ದು ಅದೇ ಮೊದಲ ಅಥವಾ ಭೇಟಿ? ಇಲ್ಲ, ದೂರದಿಂದ. ಅಂದರೆ ನನಗೇನು ಅವರಷ್ಟು ಯಾರು ನನಗಷ್ಟು ಹೆಸರು ಅವಾಗ ಇದಿರಲಿಲ್ಲ. ಅಂದರೆ ಕೇಳಿದ್ದೆ ದೂರದಿಂದ. ಒಂದು 400-500 ಜನ ಇದ್ರೇನು ಹಾಲಲ್ಲಿ. ಆದರೆ ಎಷ್ಟು ಪರಿಣಾಮಕಾರಿ ಅಂತಂದರೆ, ನಮ್ಮ ತಾಯಿ ಅಲ್ಲಿ ತನಕ ಅಲ್ಲಿ ಯಾಕೆ ಹೋಗ್ತಾರೆ, ಯಾಕೆ ಏನು
ಇಲ್ಲ ಅನ್ನೋಕ್ಕೂ ಆಗಲ್ಲ. ಈಗೆಲ್ಲ ತಂದೆ ತಾಯಿಗಳಿಗೆ ಅಷ್ಟು ಸುಲಭ ಅಲ್ಲ ಮಕ್ಕಳಿಗಿಲ್ಲ ಅನ್ನೋದು. ಆದರೆ ಹೇಗೆ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನಾಗುತ್ತೆ ಏನು ಅನ್ನೋದಿತ್ತು. ಸೊ ಭಾಷಣ ಕೇಳಿದ್ಮೇಲೆ ಮನೆಗೆ ಬಂದೆ. ನನಗಂತೂ ಕನ್ವಿನ್ಸ್ ಆಗಿತ್ತು ಹೋಗಬೇಕು ಅನ್ನೋ. ನಮ್ಮ ತಾಯಿ ಕೇಳಿದೆ, ಏನು ಬರೀಲಿ ಅಂತ. ಪರವಾಗಿಲ್ಲ ಹೋಗಿ ಬಾ ಜೋಪಾನ ಅಂತ ಹೇಳು ಅಂತ ನಮ್ಮ ತಾಯಿ ಹೇಳಿದರು. ಸೊ ಅದು ದಟ್ ವಾಸ್ ಅನಂತಕುಮಾರ್. ಅನಂತಕುಮಾರ್ ಅವರು ಯಾವುದೇ ವಿಷಯದ ಬಗ್ಗೆ ಯಾರಾದರೂ ಒಂದು ಸಲ ಅವ್ರ ಭಾಷಣದಿಂದ ಇರ್ಬೋದು ಅಥವಾ ಎದುರುಗಡೆ ಇದ್ದದ್ದು ಕನ್ವಿನ್ಸಿಂಗ್ ಕೆಪಾಸಿಟಿ ಭಾಳ ಚೆನ್ನಾಗಿರ್ತಿತ್ತು. ಇದಂತೂ ದೊಡ್ಡ ಗುಂಪಿನಲ್ಲಿ ನಾವು ಯಾರೋ ಗೊತ್ತಿಲ್ಲ ಹಿಂದೆ ಕೇಳ್ಕೊಂಡು ಬಂದವರು. ಅವಾಗ ನಾನು ಮೊದಲ ಬಾರಿಗೆ ಅವ್ರ ಭಾಷಣ ಕೇಳಿದ್ದು. ನಂತರ ABVPಯಲ್ಲಿರೋ ನಾನು ABVP ಸೇರಿದಾಗ ಅವಾಗಲೇ ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಹೀಗಾಗಿ ನಮಗೇನು ಭಾಳ ನೇರವಾಗಿ ಅಂಥದ್ದೇನು ಹೆಚ್ಚು ಸಂಪರ್ಕ ಬರೋದು ಕಡಿಮೆ. ಯಾವಾಗಾದರೂ ಹುಬ್ಬಳ್ಳಿಗೆ ಅವರು ಬಂದಾಗ ಹಾಗೆ ಪರಿಚಯ ಅಷ್ಟೇ. ಮುಖಾಮುಖಿ ಹಿಂಗೆ ಪರಿಚಯ ಆಗುವ ಭೇಟಿ ಯಾವಾಗಾಗಿತ್ತು ಅನಂತಕುಮಾರ್ ಅವ್ರ ಜೊತೆ? ಅದೇ 83 ನಾನು ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೇನೋ ಒಂದು ಸಲ ಏನೋ ಅಭ್ಯಾಸ ವರ್ಗ ಇದ್ದಾಗ ಅವಾಗಲೂ ನೋಡಿದ್ದೆ. ನನಗೇನಂತಂದರೆ ಅಷ್ಟು ಗೊತ್ತಿರಲಿಲ್ಲಲ್ಲ ABVP ಬಗ್ಗೆ ಎಲ್ಲ. ಆವಾಗ ಸೈಕಲ್ ಮೇಲಿಂದ ಹೋಗ್ತಾಯಿದ್ರು. ನನ್ನ ಸ್ನೇಹಿತ ಹೇಳಿದರು, ಇವರೇ ರಾಜ್ಯ ಕಾರ್ಯದರ್ಶಿಯವರು ಅನಂತಕುಮಾರ್ ಅಂತ. ಅವಳು ರೈಲ್ವೆ ಕಾಲನಿ ಅವಳು. ಅನಂತಕುಮಾರ್ ಅವರು ಅವ್ರ ತಂದೆ ರೈಲ್ವೆಯಲ್ಲಿದ್ದರು, ರೈಲ್ವೆ ಕಾಲನಿಯಲ್ಲಿದ್ದರು. ರೈಲ್ವೆ ಆಂಟಿ ಅಂತ ಇದ್ರು ನಮ್ಮ ಅತ್ತೆಯವ್ರಿಗೆ. ಆಂಟಿ ಮಗ ನೋಡು ಸ್ಟೇಟ್ ಸೆಕ್ರೆಟ್ರಿ ಅಂತೆ ಅಂತ. ಸ್ಟೇಟ್ ಸೆಕ್ರೆಟ್ರಿ ಅಂತ ಸೈಕಲ್ ಮೇಲೆ ಹೋಗ್ತಾ ಇದ್ದಾನಲ್ಲ ಅಂತ ನಾನು ಅವಳಿಗಂದೆ. ಅಂದರೆ ನಾವು ಸ್ಟೇಟ್ ಸೆಕ್ರೆಟ್ರಿ ಅಂದರೆ ಏನೋ ಕಾರ್ಗಿರ ದೊಡ್ಡ ದೊಡ್ಡ ಕಾರ್ಗಳು ಅಂತ ಅಂದ್ಕೊಂಡಿದ್ದೆ. ಅಲ್ಲೇನೋ ನೋಡಿದರೆ ಎಲ್ಲರೂ ಕೆಳಗೆ ಕೂತಿದ್ದಾರೆ, ಕುರ್ಚಿ ಸಹ ಇರಲಿಲ್ಲ. ಆ ಅಭ್ಯಾಸ ವರ್ಗದಲ್ಲಿ ಜಮಖಾನೆ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ನನಗೆ ಇದೇನೋ ಅಂತ ಅನಿಸಿತ್ತು. ಆದರೆ ವಿಚಾರಗಳು ಮಾತಾಡೋ ರೀತಿ ಅವೆಲ್ಲ ಭಾಳ ವಿಶಾಲತೆ ನನಗೆ ಇದು ಮಾಡಿದ್ದು. ಹೀಗಾಗಿ ಮೊದಲ ಬಾರಿಗೆ ನಾನು ಇವ್ರು ಅನಂತಕುಮಾರ್ ಅಂತ ನೋಡಿದ್ದು ಸೈಕಲ್ ಮನೆಯಿಂದ ಹಿಂಗೆ ಅವ್ರು ಪಾಸ್ ಹೋದರು. ಆಂಟಿ ಮಗ ಅನಂತಕುಮಾರ್ ಅಂತ ಹೇಳಿದ್ದು. ಹಾಗೆ ದೂರಿಂದ ಭಾಷಣಗಳು ಕೇಳ್ತಾ ಇದ್ವಿ. ಯಾವಾಗಾರು ಬಂದು ಬೈಠಕ್ ತೊಗೊಳ್ಳೋರು ಅಷ್ಟೇನೇ. ನಂತರ ನಾನು 3rd ಇಯರ್ ನಂತರ ಸ್ವಲ್ಪ ಕೆಲಸ ಕಡಿಮೆ ಮಾಡಿದೆ. ಯಾಕಂದರೆ ನನ್ನ ಶಿಕ್ಷಣದ ಮೇಲೇನೂ ಸ್ವಲ್ಪ ಅಂದರೆ ಓದಿನ ಒತ್ತಡನೂ ಜಾಸ್ತಿ ಆಗ್ತಿತ್ತು. ಇಂಗ್ಲೀಷ್ ಮೀಡಿಯಮದು, ನಾವೆಲ್ಲ ಕನ್ನಡ ಮೀಡಿಯಮಿಂದ ಓದಿ ಬಂದಿರೋರು. ಹಿಂಗಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಇಂಜಿನಿಯರಿಂಗಲ್ಲಿ ಮತ್ತು ಅವಾಗೆಲ್ಲ ಭಾಳ ಕಷ್ಟ ಇತ್ತು. ಇಷ್ಟು ಸುಲಭವಾಗಿ ಈಗೂ ಕಷ್ಟ ಇದೆ. ಬಟ್ ಅವಾಗ ಇನ್ನೂ ಪ್ಲೇಸ್ಮೆಂಟ್ ಆಗೋದು, ಜಾಬ್ ಸಿಗೋದು ಕಷ್ಟನೇ. ಹುಬ್ಬಳ್ಳಿ ಅಂತ ಊರಿಂದ ನಂತರ ಬಂದು ಬೆಂಗಳೂರಿಗೆ ಬಂದು ಇಲ್ಲೇ ನಮಗೆ ಭವಿಷ್ಯ ಬೆಂಗಳೂರಿನಲ್ಲೇ ಇದ್ದದ್ದು. ಏನೂ ಇರಲಿಲ್ಲ ಆವಾಗ, ಕಾಲೇಜ್ ಇತ್ತು ಬಿಟ್ಟರೆ. ಹೀಗಾಗಿ ನಾವು ಸ್ವಲ್ಪ ಓದಿನ ಕಡೆ ನಾನು 3rd ಇಯರ್ ಆದಮೇಲೆ ನಾನು ವಿದ್ಯಾರ್ಥಿ ಪರಿಷತ್ ಕೆಲಸ ಭಾಳ ಕಡಿಮೆ ಮಾಡಿದೆ.